ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, PM ಟು ಲಾಂಚ್ 5G ಆನ್ 1 ಅಕ್ಟೋಬರ್. ನಮ್ಮ ಪ್ರೈಮ್ ಮಿನಿಸ್ಟರು ಪ್ರೌಡ್ ಆಗಿ ಇನಾಗ್ರೇಷನ್ ಅನ್ನು ಮಾಡ್ತಾರೆ 5G ಸರ್ವಿಸಸ್ ಇಂಡಿಯಾದಲ್ಲಿ 1 ಅಕ್ಟೋಬರಿಂದ. 5G ಇಂಟರ್ನೆಟ್ ಸ್ಪೀಡ್ಸು ಅಪ್ರಾಕ್ಸಿಮೇಟ್ ಆಗಿ 100 Mbps ಇರ್ತದೆ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ 4G ಇಂಟರ್ನೆಟ್ ಸ್ಪೀಡ್ಸು 60ರಿಂದ 70 Mbps ಬರಬೇಕು, ಆದರೆ ಆ್ಯಕ್ಚುಯಲ್ ಸ್ಪೀಡ್ಸು ಎಷ್ಟೋ ಕಮ್ಮಿ ಇರುತ್ತೆ. 5G ಸರ್ವಿಸಸ್ಸು ಫಸ್ಟು ದೊಡ್ಡ ದೊಡ್ಡ ಸಿಟಿಯಲ್ಲಿ ಲಾಂಚ್ ಮಾಡ್ತಾರೆ, ಮತ್ತೆ ಆಲ್ ಓವರ್ ದ ಕಂಟ್ರಿ ಇನ್ನೊಂದು 2 ಇಯರ್ಸ್ ಒಳಗೆ ಸಿಗತ್ತೆ. ನ್ಯೂಸ್ ನಂಬರ್ 2, ಆನ್ಲೈನ್ ಪ್ರೈಸಸ್ ಲೋವರ್ ದೆನ್ ರೀಟೇಲ್ ಕಾಸ್ಟು. ಈ ಫೆಸ್ಟಿವ್ ಸೀಸನಲ್ಲಿ ಸ್ಪೆಷಲ್ ಪ್ರೈಸಸ್ ಆಗ್ತಾ ಇದ್ದಾರೆ ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲಿ, ಈ ಫ್ಲಿಪ್ಕಾರ್ಟು ಅಮೆಝಾನಲ್ಲೆಲ್ಲ. ಆ ರೇಟ್ಸು 15ರಿಂದ 20% ಲೋವರ್ ದೆನ್ ದ ಪರ್ಚೇಸ್ ಕಾಸ್ಟ್ ಆಫ್ ರೀಟೇಲರ್ಸ್. ಅದಾದಮೇಲೆ ಆ ರೀಟೇಲರ್ಸ್ ಆ ಕಾಸ್ಟಲ್ಲಿ ಪುನಃ ಅವ್ರದ್ದು ಮಾರ್ಜಿನ್ನು ಅವ್ರದ್ದು ಪ್ರಾಫಿಟ್ ಇಟ್ಕೊಂಡು ಸೇಲ್ ಮಾಡಬೇಕಾಗತ್ತೆ. ಸೊ ಅವ್ರಿಗೆ ಕಂಪೀಟ್ ಮಾಡೋಕೆ ಆಗ್ತಾ ಇಲ್ಲ ಈ ಆನ್ಲೈನ್ ಸೇಲ್ಸ್ ಜೊತೆಗೆ, ಯಾಕಂದರೆ ಜನ ಆನ್ಲೈನ್ ರೇಟಲ್ಲಿ ಕಂಪೇರ್ ಮಾಡ್ತಾರೆ. ಆನ್ಲೈನಲ್ಲಿ ಚೀಪ್ ಇದ್ದರೆ ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತಿದ್ದಾರೆ. ಕೆಲವು ಐಟಮ್ಸು ಟಿ ವಿ ಮತ್ತು ಮೊಬೈಲ್ಸಲ್ಲೆಲ್ಲ ಡಿಫ್ರೆನ್ಸು ಕೆಲವು ಮಾಡೆಲ್ಸಲ್ಲಿ 10ರಿಂದ 15 ಸಾವಿರ ಇದೆ. ಸೊ ಆವಾಗ ಯಾಕೆ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ಅನಿಸುತ್ತೆ ಜನರಿಗೆ, ಡೈರೆಕ್ಟಾಗಿ ಆನ್ಲೈನ್ ಪರ್ಚೇಸ್ ಮಾಡಿ ಆನ್ಲೈನಲ್ಲಿ ಮನೆಗೆ ಡೆಲಿವರಿ ಕೊಡ್ತಾರೆ ಅಂತ ಹೇಳ್ತಾರೆ. ನ್ಯೂಸ್ ನಂಬರ್ 3, ರ್ಯಾಪಿಡ್ ನ್ಯೂಸು. ಫಾರೆಕ್ಸ್ ರಿಸರ್ವ್ಸು ಲಾಸ್ಟ್ ವೀಕು ಬಿದ್ದಿದೆ. ಅಪ್ರಾಕ್ಸಿಮೇಟ್ಲಿ 41,600 ಕೋಟಿ ವರ್ತು ಡಾಲರ್ಸ್ ಬಿದ್ದಿದೆ. ಹಾಗೂ ಟೋಟಲ್ ಫಾರೆಕ್ಸ್ ರಿಸರ್ವ್ಸ್ ಈಗ 43.68 lakh crores ವರ್ತಿದೆ. ಹಾಗೂ ಇದು ಅಪ್ರಾಕ್ಸಿಮೇಟ್ಲಿ 2 year ಲೋ. ನೆಸ್ಲೆ ಇಂಡಿಯಾ ಅಪ್ರಾಕ್ಸಿಮೇಟ್ಲಿ 5,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ ಅವರ ಬಿಸ್ನೆಸ್ಸಲ್ಲಿ 2025 ಒಳಗೆ, ಸೊ ದಟ್ ಅವರ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗಲಿ ಅಂತ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಫಸ್ಟ್ 60 ವರ್ಷ ಅವರ ಇಂಡಿಯನ್ ಬಿಸ್ನೆಸ್ ರನ್ ಮಾಡಿದ್ರಲ್ಲಿ ಬರೀ 8,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದರು. ಇನ್ನೊಂದು 3 ವರ್ಷದಲ್ಲೇ ಅವರು 5,000 ಕೋಟಿ ಇನ್ವೆಸ್ಟ್ ಮಾಡ್ತಂತ ಹೇಳಿದ್ದಾರೆ. ರ್ಯಾಪಿಡ್ ನ್ಯೂಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. RBI ಅಪ್ರಾಕ್ಸಿಮೇಟ್ಲಿ $2 ಬಿಲಿಯನ್ ಅಥವಾ 16,000 ಕೋಟಿ ಅವರು ಡಾಲರ್ಸನ್ನು ಸೇಲ್ ಮಾಡಿದ್ದಾರೆ ರುಪಿ ವ್ಯಾಲ್ಯೂನ ಸ್ಟೆಬಿಲೈಸ್ ಮಾಡಲಿಕ್ಕೆ. ನಿಮಗೆ ಗೊತ್ತಿದ್ದಾಗೆ ಲಾಸ್ಟ್ 2 ದಿವಸದಲ್ಲಿ ರುಪಿ ವ್ಯಾಲ್ಯೂ ತುಂಬ ಬಿದ್ದಿದೆ. 79 ಚಿಲ್ಲರೆ ಇದ್ದಿದ್ದು ಈಗ 81 ರೂಪೀಸ್ ಇದೆ ಪರ್ $. ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸಸ್ಸು $80 ಪರ್ ಬ್ಯಾರಲ್ಗಿಂತ ಕಮ್ಮಿ ಆಗಿದೆ. ಇದು ತುಂಬ ಒಳ್ಳೆ ನ್ಯೂಸು. ಹಾಗೂ ಈ ಪ್ರೈಸಸ್ಸು ಲೋಯೆಸ್ಟ್ ಪ್ರೈಸಸ್ ಸಿನ್ಸ್ January 2022. ಇದೊಂದು ಒಳ್ಳೆ ನ್ಯೂಸು ಇಂಡಿಯನ್ ಎಕಾನಮಿಗೆ, ಯಾಕಂದರೆ ನಾವು ಕ್ರೂಡ್ ಆಯಿಲನ್ನು ದೊಡ್ಡ ಕ್ವಾಂಟಿಟೀಸಲ್ಲಿ ಇಂಪೋರ್ಟ್ ಮಾಡ್ತೀವಿ ಫಾರಿನ್ ಕಂಟ್ರೀಸಿಂದ, ಇರಾಕಿಂದ, ಸೌದಿ ಅರೇಬಿಯಾದಿಂದ, ರಷ್ಯಾದಿಂದ ಅಲ್ಲ. ಹಾಗೂ ಇಲ್ಲಿ ನೀವು ನೋಡಬೇಕಾದ್ರೆ ಏನಂದರೆ, ಆಯಿಲ್ ಪ್ರೈಸಸ್ ಇಂಟರ್ನ್ಯಾಷನಲ್ ರೇಟ್ಸ್ ಕಮ್ಮಿ ಆಗಿದೆ, ಆದರೆ ನಮ್ಮ ಪೆಟ್ರೋಲ್ ಡೀಸೆಲ್ ರೇಟು ಕಮ್ಮಿ ಆಗುತ್ತಾ ಇಲ್ವಾ ಅಥವಾ ಕಮ್ಮಿ ಮಾಡ್ತಾರಾ ಇಲ್ವಾ ಅಂತ ನೋಡಬೇಕಾಗುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಯೂಸ್ಫುಲ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.